ನಮಸ್ಕಾರ ಸ್ಪರ್ಧಾ ಮಿತ್ರರೇ. ಇಂದು KSET 2026ಕ್ಕೆ ಸಂಬಂಧಿಸಿದಂತಹ ಪೇಪರ್ 1ರಲ್ಲಿ ಬರುವಂತಹ ಕಮ್ಯುನಿಕೇಷನ್ ಸಂವಹನಕ್ಕೆ ಸಂಬಂಧಿಸಿದಂತಹ ಚಾಪ್ಟರನ್ನು ಅಧ್ಯಯನ ಮಾಡ್ತಿದ್ದೆವು. ಅದರಲ್ಲಿ ಇವತ್ತು ಬ್ಯಾರಿಯರ್ಸ್ ಟು ಎಫೆಕ್ಟ್ ದಿ ಕಮ್ಯುನಿಕೇಷನ್ ಅಂದರೆ ಉತ್ತಮ ಪರಿಣಾಮಕಾರಿ ಸಂವಹನ ಆಗಬೇಕಾದರೆ ಇರುವಂತಹ ಪ್ರಮುಖ ಅಡೆತಡೆಗಳ ಬಗ್ಗೆ ಇವತ್ತು ನೋಡೋಣ. ಅಂದರೆ ಒಂದು ಸಂವಹನ ಆಗಬೇಕಾದ್ರೆ ಇಬ್ಬರು ವ್ಯಕ್ತಿಗಳ ನಡುವೆ ಮುಖಾಮುಖಿಯಾಗಿ ಭಾಷೆಯ ಮುಖಾಂತರ ಆಗಿರ್ಬೋದು ಅಥವಾ ಅಲಿಖಿತವಾಗಿ ಆಗಿರಬಹುದು ಅಥವಾ ಸಂದೇಶದ ಒಬ್ಬರಿಂದ ಇನ್ನೊಬ್ಬರಿಗೆ ತಲುಪಿಸುವಂತಹ ಸಂದರ್ಭದಲ್ಲಿ ಹಲವಾರು ಅಂಶಗಳು ಏನಾಗ್ತವೆ ಅಂದರೆ ಒಂದು ಉತ್ತಮವಾದಂಥ ಸಂವಹನಕ್ಕೆ ಅಡೆತಡೆಗಳು ಉಂಟಾಗ್ತದೆ. ಇಲ್ಲಿ ಪ್ರಮುಖವಾಗಿ ನಾವೇನು ಮಾಡ್ತೀವಿ ಅಂದರೆ 5 ಪಾಯಿಂಟ್ಸನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಏನು ಅಂತಂದರೆ ಒಂದೇದಾಗಿರುವಂಥದ್ದು ಅಂತಂದರೆ ಭೌತಿಕ ಅಡೆತಡೆಗಳು ಅಂತ ಕರಿತೀವಿ. ಭೌತಿಕ ಅಂತಂದರೆ ಫಿಸಿಕಲ್ ಬ್ಯಾರಿಯರ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಫಿಸಿಕಲ್ ಅಂತಂದರೆ ಭೌತಿಕವಾಗಿ ವ್ಯವಸ್ಥೆ. ಅಂದರೆ ಇಲ್ಲಿ ಏನಾಗ್ತಂದ್ರೆ ಸಾಮಾನ್ಯವಾಗಿ ಹೆಚ್ಚಿನ ಅಂತರ ಅಂತ ಕರಿತೀವಿ. 1ನೇ ಪಾಯಿಂಟ್ಸ್ ಅಂದರೆ ಹೆಚ್ಚಿನ ಅಂತರ. ಅಂದರೆ ಗ್ರಾಹಕ ಮತ್ತು ಪ್ರೇಕ್ಷಕರ ನಡುವೆ ಅಂತರ ಹೆಚ್ಚಾದಷ್ಟು ಸಂವಹನ ಏನಾಗ್ತಂದ್ರೆ ಕಡಿಮೆಯ ಪರಿಣಾಮವನ್ನು ಬೀರ್ತದೆ. ಕಾರಣ ಏನು ಅಂತಂದರೆ ಇಲ್ಲಿ ಹೇಳುವಂತಹ ಮಾಹಿತಿ ಹೇಳುವಂತಹ ವ್ಯಕ್ತಿಯು ದೂರದಲ್ಲಿರುವಂತಹ ವ್ಯಕ್ತಿ ಕುಳಿತಿದ್ದ ಅಂತಂದರೆ ಅಲ್ಲಿ ಸಂವಹನ ಏನಾಗ್ತಂದ್ರೆ ಅಷ್ಟೊಂದು ಪರಿಣಾಮಕಾರಿಯಾಗಲ್ಲ. ಅಂದರೆ ಧ್ವನಿ ಸಾಮಾನ್ಯವಾಗಿ ಆ ವ್ಯಕ್ತಿ ಹತ್ತಿರ ಏನಾಗಲ್ಲ ಅಂದರೆ ತಲುಪಂಗಿಲ್ಲ. ಹೀಗಾಗಿ ಮಾತನಾಡುವಂತಹ ಮತ್ತು ಕೇಳಿಸಿಕೊಳ್ಳುವಂತಹ ಇಬ್ಬರ ವ್ಯಕ್ತಿಗಳ ನಡುವೆ ಏನಾಗಿರಬೇಕು ಅಂದರೆ ಅಂತರ ಹೆಚ್ಚಿರಬಾರದು. ಅಂದರೆ ಕಮ್ಯುನಿಕೇಷನ್ ಏನಾಗ್ತಂದ್ರೆ ಗ್ಯಾಪ್ ಆಗ್ತದೆ ಅಂತೇಳಿ. ಹೀಗಾಗಿ ಹೆಚ್ಚಿನ ಅಂತರವು ಕೂಡ ಪರಿಣಾಮಕಾರಿ ಆಗ್ತದೆ. ಅಂದರೆ ತರಗತಿಯಲ್ಲಿ ಶಿಕ್ಷಕರು ಹೇಳುವಂತಹ ಒಂದು ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡುವಂತಹ ಒಂದು ಸಂದರ್ಭದಲ್ಲಿ ಹಿಂದೆ ಕುಳಿತಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹೇಳುವಂತಹ ವಿಷಯ ಸರಿಯಾಗಿ ಕೇಳಿಸದೇ ಇದ್ದರೆ ಅವ್ರು ಏನಾಗ್ತಾರನ್ನ ಪಾಠದ ಕಡೆಗೆ ಲಕ್ಷ್ಯ ಕೊಡಂಗಿಲ್ಲ ಅಂತಾರೆ. ಹಾಗಾಗಿ ಏನಾಗ್ತಂದ್ರೆ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತದೆ ಅಂತ ಹೇಳಿ ಕೂಡ ನಾವಿಲ್ಲಿ ಹೇಳ್ತೀವಿ. ಇನ್ನು 2ನೇ ಪಾಯಿಂಟ್ ಅಂತಂದ್ರೆ ಸೌಲಭ್ಯಗಳ ಕೊರತೆ ಅಂತ. ಅಂದರೆ ಕಮ್ಯುನಿಕೇಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡುವಂತಹ ಪ್ರೇಕ್ಷಕ ಮತ್ತು ಗ್ರಾಹಕರ ನಡುವೆ ಕೆಲವೊಂದು ಸೌಲಭ್ಯಗಳು ಅಂತ ಕರಿತೀವಿ. ಅಂದರೆ ಇಲ್ಲಿ ಒಂದು ತರಗತಿ ಅಂತ ನಾವು ತೆಗೆದುಕೊಂಡು ಹೋದಾಗ ತರಗತಿಯಲ್ಲಿ ಉತ್ತಮವಾದಂತಹ ಗಾಳಿ, ಬೆಳಕು, ನಂತರ ಬೋರ್ಡ್ ಆಗಿರ್ಬೋದು, ಚಾಕ್ಪೀಸ್ ಆಗಿರ್ಬೋದು, ಅಥವಾ ನಿಂತುಕೊಳ್ಳುವಂತಹ ಸ್ಟೇಜ್ ಆಗಿರ್ಬೋದು, ವಿದ್ಯಾರ್ಥಿ ಕೂಡುವಂತಹ ಆಸನಗಳಾಗಿರ್ಬೋದು, ಇವೆಲ್ಲವೂ ಸರಿಯಾಗಿ ಇಲ್ಲದೆ ಇದ್ದರೆ ಅದನ್ನು ಕೂಡ ಏನಾಗ್ತಂದ್ರೆ ಹೇಳುವಂತಹ ವಿಷಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರ್ತೈತಿ. ಹೀಗಾಗಿ ಅಲ್ಲಿ ಸರಿಯಾಗಿ ಕಮ್ಯುನಿಕೇಷನ್ ಆಗದೇ ಇರಬಹುದು. ಹೀಗಾಗಿ ಸೌಲಭ್ಯಗಳ ಒಂದು ಕೊರತೆಯೂ ಕೂಡ ಪ್ರಮುಖವಾದಂಥ ಒಂದು ಪಾಯಿಂಟ್ಸ್. ಇನ್ನು ನೆಕ್ಸ್ಟು ಗದ್ದಲ ಅಂತ ಕರಿತೀವಿ. ಅಂದರೆ ಸಂವಹನ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಅತಿಯಾದಂತಹ ಶಬ್ದವು ಹೊಂದಿದ್ದರೆ, ಕಿರ್ಕಶವಾದಂತಹ ಶಬ್ದ ಇದ್ದರೆ, ಗದ್ದಲವಿದ್ದರೆ ಅಲ್ಲಿ ಸಾಮಾನ್ಯವಾಗಿ ಕಮ್ಯುನಿಕೇಷನ್ ಆಗಲ್ಲ ಅಂತೇಳಿ. ಈಗ ಸಾಮಾನ್ಯವಾಗಿ ಕ್ಲಾಸ್ ಮಾಡ್ತಿರುವಂತಹ ಒಂದು ಸಂದರ್ಭದಲ್ಲಿ ಸಣ್ಣ ಆದಂತಹ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಡುವೆ ಏನಾಗ್ತಂದ್ರೆ ಒಂದು ಅವಧಾನದಿಂದ ಏನಾಗ್ತಾ ಪಾಠ ಕೇಳ್ತಿರ್ತಾರೆ. ಸಡನ್ ಆಗಿ ಏನಾಗ್ತಂದ್ರೆ ಯಾವುದೋ ಒಂದು ರೋಡ್ ಸೈಡ್ ಮೇಲೆ ಇರುವಂತಹ ಒಂದು ಟ್ರ್ಯಾಕ್ಟರ್, ಕಬ್ಬಿನ ಗಾಡಿ ಇರುವಂತಹ ಒಂದು ಟ್ರ್ಯಾಕ್ಟರ್ ಏನಂತಂದ್ರೆ ಅತಿ ಜೋರಾದಂತಹ ಶಬ್ದ ಸಾಮಾನ್ಯವಾಗಿ ಹಚ್ಕೊಂಡು ಹೋಗ್ತಾ ಇರುವಂತಂದ್ರೆ ಅದು ಶಬ್ದ ಏನಾಗ್ತಂದ್ರೆ ಸಂವಹನದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತೈತಿ. ಅಂದ್ರೆ ಅಲ್ಲಿ ಗದ್ದಲ ಕಡೆಗೆ ವಿದ್ಯಾರ್ಥಿಗಳ ಗಮನ ಏನಾಗ್ತೈತಿ ಹೋಗ್ತೈತಿ. ಹೀಗಾಗಿ ಅತಿಯಾದಂತಹ ಗದ್ದಲದಿಂದ ಕೂಡಿದಂತಹ ವಾತಾವರಣದಲ್ಲಿ ಕೂಡ ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇನ್ನು 4ನೇದಾಗಿ ಮಾಧ್ಯಮದ ದೋಷ ಅಂತ ಕರಿತೀವಿ. ಮಾಧ್ಯಮ ಅಂದರೆ ನಾವು ಹೇಳುವಂತಹ ಪ್ರೇಕ್ಷಕ ಮತ್ತು ಗ್ರಾಹಕರ ನಡುವೆ ಯಾವ ಮಾಧ್ಯಮದ ಮುಖಾಂತರ ನಾವಿಲ್ಲಿ ಮಾಹಿತಿಯನ್ನು ಕಳಿಸ್ತಾ ಇದ್ದೀವಿ. ಈಗ ಸಾಮಾನ್ಯವಾಗಿ ನಾನು ಮೊಬೈಲ್ ಮುಖಾಂತರ ಕಳಿಸ್ತಾ ಇದ್ದೀನಿ ಅಂದರೆ ಮೊಬೈಲ್ ಸರಿಯಾಗಿದೆ ಇಲ್ಲೋ, ಸೌಂಡ್ ಸರಿಯಾಗಿದೆ ಇಲ್ಲೋ, ಕ್ಯಾಮ್ರಾ ಸರಿಯಾಗಿದೆ ಇಲ್ಲೋ ಅದನ್ನು ನೋಡಿಕೊಂಡು ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ನಾವು ತರಗತಿಯನ್ನು ಮಾಡಬೇಕಾಗುತ್ತೆ. ಅದು ಯಾವುದನ್ನು ನೋಡಿದೇನೆ ಮೊಬೈಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಮಾಧ್ಯಮ ಸರಿ ಇಲ್ಲ, ದೋಷವನ್ನು ಹೊಂದಿದ್ದರೆ ಅಥವಾ ರಿಪೇರಿಯಲ್ಲಿದ್ದರೆ ಆಗ ಕಮ್ಯುನಿಕೇಷನ್ ಏನಾಗ್ತೈತಿ ಸರಿಯಾಗಿ ಆಗಂಗಿಲ್ಲ ಅಂತ ಹೇಳಿ. ನಂತರ ಇನ್ನು ಅಧಿಕ ವಿದ್ಯಾರ್ಥಿಗಳಿರುವಂತಹ ಸಂಖ್ಯೆ. ಅಧಿಕ ವಿದ್ಯಾರ್ಥಿಗಳಂದರೆ ಬಹಳಷ್ಟು ವಿದ್ಯಾರ್ಥಿಗಳಿದ್ದರೆ, ಅಂದರೆ ತರಗತಿಯ ತುಂಬ ಹೆಚ್ಚಿನ ವಿದ್ಯಾರ್ಥಿಗಳ ಸಂಖ್ಯೆ ಇದ್ದರೆ ಅವರನ್ನು ನಿಯಂತ್ರಿಸೋದಲ್ಲೇ ಶಿಕ್ಷಕರ ಅರ್ಧ ಕೆಲಸ ಹೋಗ್ಬಿಡುತ್ತೆ. ಹೀಗಾಗಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅಂದರೆ ಅಧಿಕ ವಿದ್ಯಾರ್ಥಿಗಳಿದ್ದರೂ ಕೂಡ ಶಿಕ್ಷಕರ ಧ್ವನಿ ಹೆಚ್ಚು ಮಾಡಬೇಕಾಗುತ್ತೆ. ಅವ್ರ ಕಡೆ ಗಮನ ಕೊಡಬೇಕಾಗಿರೋದ್ರಿಂದ ಸಾಧ್ಯತೆ ಏನಾಗ್ತಂದ್ರೆ ಅಧಿಕ ವಿದ್ಯಾರ್ಥಿಗಳಿದ್ದರೂ ಕೂಡ ಇಲ್ಲಿ ಸರಿಯಾದಂಥ ರೀತಿಯಲ್ಲಿ ಕಮ್ಯುನಿಕೇಷನ್ ಆಗಲ್ಲ. ಇನ್ನು ವೇಳೆಯ ಒತ್ತಡ ಅಂತ ಹೇಳಿ ಕರಿತೀವಿ. ವೇಳೆಯ ಒತ್ತಡ ಅಂತಂದರೆ ಇಂತಿಷ್ಟ ಸಮಯದಲ್ಲಿ ಹೀಗೆ ಇಷ್ಟೇ ದಿವಸದಲ್ಲಿ ಪಾಠವನ್ನು ಮುಗಿಸ್ಬೇಕು ಅಂಥೇಳಿ ಒತ್ತಡ ಇತ್ತಂದ್ರೂ ಕೂಡ ಅವಸರವಾಗಿ ಜಲ್ದಿಯಾಗಿ ಇಷ್ಟನ್ನು ಭರಿಸಲಾರದೆ ಅಥವಾ ಹೆಚ್ಚಿನ ಎಕ್ಸ್ಪ್ಲನೇಷನ್ ಮಾಡೋದೇನು ಕೂಡ ಏನಾಗ್ತೈತಿ ವೇಳೆಯ ಒತ್ತಡ ಇತ್ತು ಅಂದ್ರೂ ಕೂಡ ಅಲ್ಲಿ
ಕಮ್ಯುನಿಕೇಶನ್ ಆಗಂಗಿಲ್ಲ ಅಂತೇಳಿ. ಹಾಗಾಗಿ ಇದೆಲ್ಲವೂ ಕೂಡ ಎಲ್ಲ ಅಂಶಗಳು ಏನಾಗ್ತವೆ ಅಂದರೆ ಉತ್ತಮವಾದಂತಹ ಪರಿಣಾಮಕಾರಿ ಸಂವಹನಕ್ಕೆ ಇರುವಂತಹ ಭೌತಿಕ ಅಡೆತಡೆಗಳು ಅಂತೇಳಿ. ಇನ್ನು ಎರಡನೇದಾಗಿರುವಂತಹ ಮನೋವೈಜ್ಞಾನಿಕ ಅಡೆತಡೆಗಳು. ಮನೋವೈಜ್ಞಾನಿಕ ಅಂದ್ರೆ ಸೈಕಾಲಜಿಕಲಿ ಅಂತೇಳಿ. ಸೊ ಇಲ್ಲಿ ಅವಧಾನದ ಕೊರತೆ ಅಂತ ಕರಿತೀವಿ. ಅಂದ್ರೆ ವಿದ್ಯಾರ್ಥಿಗಳಿಗೆ ಪಾಠವನ್ನು ಗಮನಿಸ್ಕೋಬೇಕಾದ್ರೂ ಕೂಡ ಏನಾಗಬೇಕು, ಅವಧಾನ ಬೇಕು ಅಂತ ಕರಿತೀವಿ. ಅಂದ್ರೆ ಅವಧಾನ ಅಂದ್ರೆ ಇಲ್ಲಿ ಕೇಳಿಸ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಅವರು ಇಲ್ಲದೇ ಇದ್ದರೆ, ಅಂದರೆ ಟೈಮ್ ಆಗಿತ್ತು ಇನ್ನೂ ನಾನು ಎಕ್ಸ್ಟ್ರಾ ಕ್ಲಾಸ್ ತಗೋತೀನಿ ಅಂತಂದರೆ ಅವಾಗ ಸಹಜವಾಗಿ ಏನಾಗ್ತೈತಿ, ಅವಧಾನ ವಿಘಟನೆ ಆಗಿರ್ತೈತೆ. ಅಂದರೆ ಕೇಳಿಸಿಕೊಳ್ಳುವಂತಹ ಸ್ವಭಾವ ಇಲ್ಲ ಅಂತಂದರೆ ಅಥವಾ ಅವರ ಆಸಕ್ತಿ ಇಲ್ಲ ಅಂತಂದರೆ ಅಲ್ಲಿ ನಾವು ಏನಾಗ್ತಲ್ಲ ಸಂವಹನ ಪರಿಣಾಮಕಾರಿಯಾಗಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಯಾವಾಗ ಕಲಿಕೆಗೆ ತೊಡಗಿದಿರ್ತಾರ ಅವಾಗ ಅಷ್ಟನ್ನು ಮಾತ್ರ ಹೇಳಬೇಕು. ಅವ್ರಿಗೆ ಹೆಚ್ಚಿನ ಒತ್ತಡವನ್ನು ಇರಿದ್ರೆ, ಆಸಕ್ತಿ ಇಲ್ಲದೇ ಇದ್ದರೆ ಹಾಗಾಗಿ ಅವಧಾನ ಪರಿಣಾಮಕಾರಿ ಆಗೋದಿಲ್ಲ ಅಂತ. ಇನ್ನು ದೈಹಿಕ ಮತ್ತು ಮಾನಸಿಕ ಆಯಾಸ. ಸೊ ಇದರಲ್ಲಿ ಇಬ್ಬರಲ್ಲಿ ಕೂಡ ಅಂತ ಕರಿತೀವಿ. ಅಂದರೆ ಪ್ರೇಕ್ಷಕ ಮತ್ತು ಗ್ರಾಹಕರ ಇಬ್ಬರಲ್ಲಿ, ಅಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಂತ ನಾವು ತೆಗೆದುಕೊಂಡು ಹೋದರೆ, ಶಿಕ್ಷಕರು ದೈಹಿಕವಾಗಿ ಮಾನಸಿಕವಾಗಿ ಆಯಾಸಗೊಂಡಿದ್ದರೆ ಅವರು ಪಾಠವನ್ನು ಸರಿಯಾಗಿ ಹೇಳಲಿಕ್ಕಾಗಲ್ಲ. ಅಥವಾ ವಿದ್ಯಾರ್ಥಿ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಆಯಾಸಗೊಂಡಿದ್ದರೆ ಅವನು ಗಮನವಿಟ್ಟು ಸರಿಯಾಗಿ ಆಸಕ್ತಿಯಿಂದ ಪಾಠವನ್ನು ಕೇಳಿಸಿಕೊಳ್ಳಲ್ಲ. ಹೀಗಾಗಿ ಇಬ್ಬರ ನಡುವೆ ದೈಹಿಕ ಮತ್ತು ಮಾನಸಿಕ ಆಯಾಸ ಏನಿರ್ಬೋದು ಉಂಟಾದರೆ ಅಲ್ಲಿ ನಮಗೆ ಸಾಮಾನ್ಯವಾಗಿ ಅವಧಾನ ಕೇಂದ್ರೀಕೃತ ಆಗಲ್ಲ. ಇನ್ನು ಅಸಮರ್ಪಕವಾಗಿ ಕೇಳಿಸ್ಕೊಳ್ಬೇಕು. ಅಂದರೆ ಅಸಮರ್ಪಕವಾಗಿ ಅಂದರೆ ಹೇಳೋದು ಬೇಕು ಬೇಡ ಅಂತ ಕರಿತೀವಿ. ಅಂದರೆ ಹೇಳುವಂತಹ ಮಾಹಿತಿ ಮತ್ತು ಕೇಳುವಂತಹ ವಿದ್ಯಾರ್ಥಿ ನಡುವೆ ಸರಿಯಾದ ರೀತಿಯಲ್ಲಿ ಸರಿಯಾಗಿ ಕೇಳಿಸಿಕೊಳ್ಳದೇ ಇದ್ದರೂ ಕೂಡ ಅಸಮರ್ಪಕವಾಗಿ, ಅಂದರೆ ಬೇಕು ಬೇಡ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡ್ತೀವಿ ಅಂತ. ಸೊ ಹಾಗೆ ಇಷ್ಟ ಇಲ್ಲದೇನೆ ಅರ್ಧಂಬರ್ಧ ಕೇಳಿಸ್ಕೊಳ್ಳೋದು ಕೂಡ ಸೊ ಉತ್ತಮವಾದಂತಹ ಫೀಡ್ಬ್ಯಾಕ್ ಬರಂಗಿಲ್ಲ. ನಾವೊಂದು ಕೇಳೋದು ಪ್ರಶ್ನೆ, ಅವರೊಂದು ಉತ್ತರ ಹೇಳೋದು, ಅಥವಾ ಇಬ್ಬರಿಗೂ ಕೂಡ ಹೋಲಿಕೆ ಆಗದೇ ಇರುವಂತಹ ರೀತಿಯಲ್ಲಿ ಪ್ರಶ್ನೆಯನ್ನು ಕೊಡೋದಾಗ್ತದೆ. ಹೀಗಾಗಿ ಅಸಮರ್ಪಕವಾಗಿ ಕೇಳಿಸಿಕೊಳ್ಳುವಿಕೆಯು ಕೂಡ ಒಂದು ಉತ್ತಮ ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆ ಅಂತ. ಇನ್ನು ಅಹಿತಕರವಾದಂಥ ಮಾಹಿತಿ. ಅಹಿತಕರವಾದಂಥ ಮಾಹಿತಿ ಅಂದರೆ ಸೊ ಶಿಕ್ಷಕ ಯಾವ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ, ಯಾವುದು ಅವಶ್ಯಕತೆ ಇದೆ, ವಿದ್ಯಾರ್ಥಿಗಳಿಗೆ ಎಷ್ಟು ಅಗತ್ಯತೆಗೆ ಕೊಡ್ತಾ ಇದ್ದಾನೆ, ಇಲ್ಲಿ ಕೊಡುವಂಥ ಮಾಹಿತಿ ಮೇಲೂ ಕೂಡ ವಿದ್ಯಾರ್ಥಿಗಳ ಆಸಕ್ತಿಯೂ ಕೂಡ ಇದೆ. ಸೊ ಹೇಳುವಂತಹ ಮಾಹಿತಿ ಅಹಿತಕರವಾಗಿತ್ತು, ಉಪಯೋಗ ಇಲ್ಲದೆ ಇರುವುದು, ಸುಮ್ಮನೆ ಹೇಳ್ತಾ ಇದ್ದಾರಾ ಅಂತಂದರೆ ಅಲ್ಲಿ ಕೇಳಿಸಿಕೊಳ್ಳುವಂತಹ ವಿದ್ಯಾರ್ಥಿಯು ಕೂಡ ಕೇಳಿಸಿಕೊಳ್ಳೋದಿಲ್ಲ. ಅಂದರೆ ನಿರಂತರವಾಗಿ ಮಾಹಿತಿಯನ್ನು ಹೇಳ್ತಾ ಇರುತ್ತೆ ಬಿದ್ದಾಗೆ ಯಾವುದೇ ಚೇಂಜಸ್ ಇಲ್ಲಾರ್ದೆ, ಬದಲಾವಣೆ ಇಲ್ಲಾರ್ದೆ, ಹೊಸದನ್ನು ಏನೂ ಅಳವಡಿಸಿಕೊಳ್ಳೋದೇ ಹೇಳಿದಾಗ ಅಲ್ಲಿ ಹಿತಕರ ಅಲ್ಲದೇ ಇರುವಂತಹ ಮಾಹಿತಿಯು ಕೂಡ ಏನಾಗ್ತೈತಿ, ಸೊ ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತೈತೆ. ಹಾಗಾಗಿ ಗ್ರಾಹಕರು ಕೇಳಿಸಿಕೊಳ್ಳೋದಿಲ್ಲ. ಎಷ್ಟು ಮಾಹಿತಿ ಅವಶ್ಯಕತೆ ಇದೆಯೋ ಅಷ್ಟು ಮಾಹಿತಿ ಮಾತ್ರ ಕೊಡಬೇಕು. ಇನ್ನು ನೆಕ್ಸ್ಟು ಮಾನಸಿಕ ಒತ್ತಡ ಅಂತ. ಮಾನಸಿಕ ಒತ್ತಡ ಅಂತಂದರೆ ಸೊ ಶಿಕ್ಷಕ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೋ ಮಾನಸಿಕ ಒತ್ತಡದಿಂದ, ಆಯಾಸದಿಂದ ಅಥವಾ ಉದ್ವೇಗದಿಂದ, ಟೆನ್ಷನ್ನಿಂದ ಇದ್ದರು ಅಂದರೆ ಅಲ್ಲಿ ಇಬ್ಬರ ನಡುವೆಯೂ ಕೂಡ ಏನಾಗಿಲ್ಲ, ಕಮ್ಯುನಿಕೇಷನ್ ಆಗಲ್ಲ. ಹೀಗಾಗಿ ಮಾನಸಿಕ ಒತ್ತಡವೂ ಕೂಡ ಮನೋವೈಜ್ಞಾನಿಕ ಒಂದು ಅಡೆತಡೆಗಳು ಅಂತೇಳಿ ಕೂಡ ಇಲ್ಲಿ ಸೊ ಕಾಣಾಗ್ತದೆ. ಇನ್ನು ಮೂರನೇದಾಗಿರೋದು ವೈಯಕ್ತಿಕ ಅಂತೇಳಿ, ಇಂಡಿವಿಜುವಲ್ ಅಂತೇಳಿ ಕರಿತೀವಿ. ಇಂಡಿವಿಜುವಲ್ದಲ್ಲಿ ಕೂಡ ನೋಡ್ರಿ ಒಂದೇ ಪಾಯಿಂಟ್ಸ್ ಏನಿದೆ, ಕೀಳರಿಮೆ ಅಥವಾ ಮೇಲರಿಮೆ ಅಂತ. ಕೀಳರಿಮೆ ಮೇಲರಿಮೆ ಅಂದರೆ, ಕೀಳರಿಮೆ ಅಂತಂದರೆ ನಾ ಹೇಳೋದೇನಾಗ್ತಂದ್ರೆ ಹೆಚ್ಚಿಗಿದೆ, ಅವ್ರು ಕೇಳಿಸ್ಕೊಳ್ಳೋದು ಸರಿ ಇಲ್ಲ ಅಂತಂದರೆ, ಅಥವಾ ನಾನು ಹೇಳೋದೇ ಭಾರಿ, ನಾನೇ ದೊಡ್ಡದು ಶಾಣೆದಂತ ಅಂದ್ಕೊಂಡಾಗ ನಾನು ಮೇಲರಿಮೆ ಅಂತ ಹೋಗುತ್ತೆ. ಅಂದರೆ ಕೇಳೋರು ಏನೂ ಕೇಳಿಸ್ಕೊಳ್ಳೋಲ್ಲ, ದೊಡ್ಡದರ ಅಂತ ಅಂದ್ಕೊಂಡಾಗ ನಾನು ಮೇಲರಿಮೆಗೆ ಹೋಗ್ತೀನಿ. ಹೇಳುವಂಥ ವ್ಯಕ್ತಿ ಏನೂ ಇಲ್ಲಪ್ಪ ನಮ್ಮದೇ ಭಾರಿ ಇದೆ ಅಂದಾಗ ಅವ್ರೇನಾಗ್ತದೆ, ನಾವು ಕೀಳರಿಮೆ ಆಗ್ತದೆ. ಅಂದರೆ ಹೇಳುವಂತಹ ವ್ಯಕ್ತಿ ಮತ್ತು ಕೇಳಿಸ್ಕೊಳ್ಳುವಂತಹ ವ್ಯಕ್ತಿ ನಡುವೆ ಏನಾಗಿದೆ, ಮೇಲರಿಮೆ ಮತ್ತು ಕೀಳರಿಮೆ ಇತ್ತು ಅಂದರೆ ಒಬ್ರಿಗೊಬ್ರದ್ದು ಅವ ಏನು ಹೇಳ್ತಾನ ಹಾಗೇನೈತಿ, ನಾನೇ ಶ್ರೇಷ್ಠ, ಅವ್ರಿಗಿಂತ ನಾನೇ ಶಾಣೆ ಅಂತ ಅಂದ್ಕೊಂಡು ಒಂದು ಮನೋಭಾವನೆ ಇತ್ತು ಅಂದರೆ ಅಲ್ಲಿ ಕಮ್ಯುನಿಕೇಷನ್ ಆಗಂಗಿಲ್ಲ. ಸೊ ಹೀಗಾಗಿ ಈ ಅಂಶವೂ ಕೂಡ ಅಂದರೆ ವಿದ್ಯಾರ್ಥಿಗಳಲ್ಲಿ ಬರಬಾರ್ದು, ಶಿಕ್ಷಕರಲ್ಲಿ ಕೂಡ ಬರಬಾರ್ದು. ಅದು ಬಂತು ಅಂದರೆ ಅವ್ರು ಹೇಳುವಂಥ ವಿಷಯ ವೈಯಕ್ತಿಕವಾಗಿ ಏನಾಗ್ತದೆ, ಅಡೆತಡೆ ಉಂಟಾಗ್ತದೆ. ಇನ್ನು ಅರ್ಹತೆಯ ಕೊರತೆ ಅಂತ ಅಂದರೆ ಮಾಹಿತಿ ಹೇಳುವಂತಹ ವ್ಯಕ್ತಿಯು ಯಾವ ಅರ್ಹತೆ ಅಂತ ಹೇಳ್ತೀವಿ, ಅಂದರೆ ಯಾವ ವಿದ್ಯಾರ್ಹತೆ ಆಗಿರ್ಬೋದು, ಹೇಳುವಂಥ ವಿಷಯದ ಸಾಮರ್ಥ್ಯ ಆಗಿರ್ಬೋದು, ಅವ ಏನು ಹೇಳ್ತಾನೆ ಅನ್ನೋದು ಕೂಡ ಏನಾಗ್ತಂದ್ರೆ ಸಾಮಾನ್ಯವಾಗಿ ಪರಿಣಾಮ ಬೀರ್ತದೆ. ಅಂದರೆ ಕೇಳಿಸ್ಕೊಳ್ಳುವಂತಹ ವ್ಯಕ್ತಿ ಏನಾಗ್ತಾನಂದರೆ ಇದು ನನ್ನ ಸಂಬಂಧಿಸಿದ್ದಿಲ್ಲ, ಹೀಗಾಗಿ ಅವ್ರು ಹೇಳುವಂತಹ ಮಾಹಿತಿ ನನಗೆ ಪೂರಕ ಇತ್ತು ಅಂದರೆ ಮಾತ್ರ ಕೇಳಿಸ್ಕೊಳ್ತಾನೆ, ಮಾಹಿತಿ ಇಲ್ಲ ಅಂತಂದರೆ ಕೇಳಿಸ್ಕೊಳ್ಳೋದು. ಹೀಗಾಗಿ ಅವರ ಅರ್ಹತೆಯ ಮೇಲೂ ಕೂಡ ಅಂದರೆ ನಮಗಿಂತ ಹೆಚ್ಚು ಶ್ರೇಷ್ಠವಾಗಿರುವಂತಹ ಉನ್ನತ ವ್ಯಾಸಂಗ ಮಾಡಿದಿರುವಂಥ ವ್ಯಕ್ತಿ ಹೇಳ್ತಿದ್ದ ಅಂದರೆ ಆ ಮಾಹಿತಿಯನ್ನು ಸರಿಯಾಗಿ ಕೇಳಿಸ್ಕೊಳ್ತಿರ್ತಾನೆ. ಅದೇ ಅವನಿಗಿಂತ ಕೆಳಗೆ ಇರುವಂತಹ ವ್ಯಕ್ತಿ, ತನಗಿಂತ ಬುದ್ಧಿವಂತನಿಗಿಂತ ಕಡಿಮೆ ಇರುವುದು ಅಥವಾ ವಯಸ್ಸಿನ ಕಡಿಮೆ ಇರುವಂತಹ ವಿದ್ಯಾರ್ಥಿ ಮಾಹಿತಿಯನ್ನು ಹೇಳ್ತಾ ಇದ್ದಾನಂದರೆ ಅವಾಗ ಕೇಳಿಸ್ಕೊಳ್ಳೋ. ಬಹುಶಃ
ವರ್ಗಕೋಣೆಯಲ್ಲಿ ಸೆಮಿನಾರ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಶಿಕ್ಷಕರು ಹೇಳುವಂತಹ ಮಾಹಿತಿ ಸರಿಯಾಗಿತ್ತು ಅಂದರೆ ವಿದ್ಯಾರ್ಥಿಗಳು ಕೇಳಿಸ್ಕೊಳ್ತಾರೆ. ಅದೇ ವಿದ್ಯಾರ್ಥಿ ಸೆಮಿನಾರ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿ ಬಗ್ಗೆ ಏನಾಗ್ತತಿ, ನೆಗೆಟಿವ್ ಮನೋಭಾವನೆ ಬಂತು ಅಂದರೆ ಅವಾಗ ಆ ವಿದ್ಯಾರ್ಥಿ ಬಗ್ಗೆ ಹೇಳೋ ಎಷ್ಟೇ ಒಳ್ಳೆಯ ರೀತಿಯಿಂದ ಹೇಳಿದ್ರು ಕೂಡ ಅಲ್ಲಿ ಮಾಹಿತಿ ಕೇಳಿಸ್ಕೊಳ್ಳೋದಿಲ್ಲ. ಹೀಗಾಗಿ ಅದನ್ನು ಅರ್ಹತೆಯೂ ಕೂಡ ಒಂದು ಕೊರತೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಅಪನಂಬಿಕೆ ಅಂತೇಳಿ. ಅಪನಂಬಿಕೆ ಅಂತಂದರೆ ಹೇಳುವಂತಹ ವ್ಯಕ್ತಿಯ ಮೇಲೆ ನಂಬಿಕೆ ಇಲ್ಲದೇ ಇದ್ದರೆ ಅವಾಗ ಏನಾಗ್ತಂದ್ರೆ ಆ ವ್ಯಕ್ತಿ ಮೇಲೆ ಏನಾಗ್ತಂದ್ರೆ ಸಂಶಯ ಉಂಟಾಗ್ತದೆ. ಏನೋ ಒಂದು ಡೌಟ್ಸ್ ಮೇಲೆ ಅಥವಾ ಏನೋ ಒಂದು ಹೇಳುವಂಥ ವಿಷಯ ಸರಿ ಇಲ್ಲ, ಅವ ಎಷ್ಟೇ ಚೆನ್ನಾಗಿ ಹೇಳಿದ್ರು ಕೂಡ ಅವ ಏನು ಹೇಳ್ತಾನೆ, ಅವನಕ್ಕಿಂತ ಭಾರಿ ಹೇಳ್ತಾನೆ, ನನಗೆ ಗೊತ್ತದ ಬಾ ಎಲ್ಲ ಚಲೋ ಅಂತ ಏನು ಮಾಡ್ತೀವಿ. ಸೊ ಆ ಹೇಳುವಂಥ ವ್ಯಕ್ತಿ ಮೇಲೆ ನಾವು ಅಪನಂಬಿಕೆಯನ್ನು ಸರಾಗ್ತೇವೆ. ಎಲ್ಲಿ ನಂಬಿಕೆ ಇರ್ತೈತಿ ಆ ನಂಬಿಕೆ ಇತ್ತು ಅಂದರೆ ಹೇಳುವಂಥ ವ್ಯಕ್ತಿ ಮೇಲೆ ಏನಾಗ್ತಂದ್ರೆ ಸರಿಯಾದಂಥ ರೀತಿಯಲ್ಲಿ ನಾವೇನು ಮಾಡ್ತೀವಿ, ವಿಷಯವನ್ನು ಆಲಿಸ್ತೀವಿ, ಅವ ಹೇಳಿದ್ದನ್ನೆಲ್ಲವನ್ನು ಕೂಡ ನಂಬ್ತೀವಿ. ಹೀಗಾಗಿ ಅಪನಂಬಿಕೆಯಲ್ಲಿಯೂ ಕೂಡ ಹೇಳುವಂತಹ ವ್ಯಕ್ತಿ ಮತ್ತು ಕೇಳಿಸಿಕೊಳ್ಳುವಂತಹ ವ್ಯಕ್ತಿ ಏನಾಗಬೇಕು, ಹೇಳುವಂಥ ವ್ಯಕ್ತಿ ಮೇಲೆ ಏನಾಗಬೇಕು, ಕೇಳಿಸಿಕೊಳ್ಳುವಂತಹ ಗ್ರಾಹಕನು ಕೂಡ ನಂಬಿಕೆ ಇರಬೇಕು. ಇಲ್ಲಿ ಶಿಕ್ಷಕರು ಕೂಡ ವಿದ್ಯಾರ್ಥಿ ಮೇಲೆ ನಂಬಿಕೆ ಇರಬೇಕು. ಪರಸ್ಪರ ನಂಬಿಕೆ ಇತ್ತು ಅಂದರೆ ವಿಷಯ ಏನಾಗ್ತೈತೆ, ಅರ್ಥಪೂರ್ಣ ಆಗ್ತೈತೆ. ಆ ನಂಬಿಕೆನೇ ಇಲ್ಲ ಅಂತಂದ್ರೆ, ಅಪನಂಬಿಕೆಯನ್ನು ಉಂಟಾಗ್ತು ಅಂತಂದ್ರೆ ಅಲ್ಲೇನಾಗ್ತದೆ, ಸಾಮಾನ್ಯವಾಗಿ ಮಾಹಿತಿ ಪೂರ್ಣ ಆಗುತ್ತೆ. ಇನ್ನು ನೆಕ್ಸ್ಟ್ ವೃತ್ತಿ ಮತ್ಸರ ಅಂತ ಕರಿತೀವಿ. ಇದು ಎಲ್ಲ ಕಡೆ ಕಾಣಿಸುವಂಥದ್ದು ಅಂತ ಕರಿತೀವಿ. ಅಂದರೆ ಒಬ್ಬ ವೃತ್ತಿಯಲ್ಲಿ ಇರುವಂತಹ ಸಹೋದ್ಯೋಗಿಗಳು ಏನು ಮಾಡ್ತಾರೆ ಅಂದ್ರೆ ವೃತ್ತಿ ಮತ್ಸರ, ಅವ ಏನು ಭಾರಿ ಹೇಳ್ತಾನೆ, ಅವನಕ್ಕಿಂತ ನಾನು ಚೆನ್ನಾಗಿ ಹೇಳ್ತೀನಿ, ಅವ್ನ ಕ್ಲಾಸ್ ಸರಿ ಕೇಳಂಗಿಲ್ಲ, ಅವ್ನು ಹೋಗ್ಬೇಡ್ರಿ, ನಾನು ವಿಷಯ ಕೊಡ್ರಿ, ನಾನು ಚೆನ್ನಾಗಿ ಹೇಳ್ತೀನಿ, ನಾನು ನೋಟ್ಸ್ ಕೊಡ್ತೀನಿ, ಹೀಗೆ ಒಬ್ಬರ ಬಗ್ಗೆ ಇಳಿಸಲದ ಆರೋಪವನ್ನು ಮಾಡಿದಾಗ ಅವಾಗ ಏನಾಗ್ತದೆ, ಆ ಶಿಕ್ಷಕರ ಮೇಲೆ ಗೊತ್ತಿದ್ದೋ ಗೊತ್ತಿಲ್ಲಾರ್ದ ನಮ್ಗೆ ಏನಾಗ್ತಂದ್ರೆ ಅಪನಂಬಿಕೆ ಉಂಟಾಯಿತು ಅಂದರೆ ಆ ವೃತ್ತಿಯಲ್ಲಿ ಕೂಡ ಏನಾಗ್ತದ, ಒಬ್ಬರ ಬಗ್ಗೆ ಒಬ್ಬರಿಗೆ ಮತ್ಸರ ಉಂಟಾಗ್ತದೆ. ಹೀಗಾಗಿ ವೃತ್ತಿ ಮತ್ಸರವು ಕೂಡ ನಮ್ಮ ವೈಯಕ್ತಿಕ ಅಡೆತಡೆಗಳಲ್ಲಿ ಒಂದಾಗುತ್ತೆ. ಇನ್ನು ಸಂಶಯಾಸ್ಪದ ನಿಲುವು ಅಂದರೆ ಹೇಳುವಂಥ ಮಾಹಿತಿ ಹೇಳುವಂತಹ ವ್ಯಕ್ತಿ ಏನೋ ಒಂದು ಸಂಶಯ ದೃಷ್ಟಿಯನ್ನು ನೋಡೋದು, ಏನೋ ಇದರಲ್ಲಿ ಲಾಭ ಇದೆ, ಏನೋ ಒಂದು ಜಾತಿದು ಧರ್ಮದು ಯಾವುದೋ ಒಂದು ಭಾಷೆದು ಹೇಳ್ತಿದ್ದಾನೆ ವ್ಯಕ್ತಿ, ಸರಿಯಾಗಿ ಹೇಳಿದ್ರು ಕೂಡ ಏನು ಮಾಡ್ತೀವಿ, ಅವನ ಮೇಲೆ ಒಂದು ಸಂಶಯವನ್ನು ಇಟ್ಕೊಂಡೇ ಬಂದರೆ ಅವ ಹೇಳುವಂಥ ಮಾಹಿತಿ ಎಲ್ಲವೂ ಕೂಡ ನಾವು ಸಂಶಯ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ನಮಗೇನಾಗಲ್ಲ, ಸರಿಯಾದಂಥ ರೀತಿಯಲ್ಲಿ ಕಮ್ಯುನಿಕೇಶನ್ ಆಗಲ್ಲ ಅಂತೇಳಿ. ಹಾಗಾಗಿ ಸಂಶಯಾಸ್ಪದದಿಂದ ಕೂಡಿದಂತಹ ನಿಲುವು ಕೂಡ ಏನಾಗ್ತತಿ, ನಮ್ಮ ವೈಯಕ್ತಿಕ ಪರಿಣಾಮಕಾರಿ ಸಂವಹನಕ್ಕೆ ಒಂದು ಪ್ರಮುಖ ಅಡೆತಡೆ ಅಂತ. ಇನ್ನು ಶಬ್ದಾರ್ಥಕ್ಕೆ ಸಂಬಂಧಿಸಿದ, ಶಬ್ದಗಳಿಗೆ ಸಂಬಂಧಿಸಿದ ಅಂತ ಕರಿತೀವಿ. ಸೊ ಇಲ್ಲಿ ಭಾಷಾ ಅಡೆತಡೆ ಅಂತೇಳಿ ಅಂದರೆ ಹೇಳುವಂತಹ ವ್ಯಕ್ತಿ ಕೇಳಿಸಿಕೊಳ್ಳುವಂತಹ ವ್ಯಕ್ತಿ ನಡುವೆ ಏನಾಗಿರಬೇಕು, ಭಾಷೆ ಒಂದೇ ಆಗಿರಬೇಕು ಅಂತೇಳಿ. ಅಂದರೆ ಯಾವ ಭಾಷೆಯನ್ನು ಮಾತನಾಡ್ತೀವಿ ಅತ್ಯಂತ ಸರಳವಾಗಿ, ಭಾಷೆಯಲ್ಲಿ ಏನಾಗಬೇಕು, ನಾವು ಮಾತನಾಡುವಂಥ ಭಾಷೆ ಸರಳವಾಗಿರಬೇಕು, ವಿದ್ಯಾರ್ಥಿಗೆ ತಿಳಿಯುವಂತಿರಬೇಕು, ಯಾವುದೇ ದ್ವಂದ್ವಾರ್ಥಗಳನ್ನು ಕೂಡ ಇರಬಾರ್ದು, ಅಪಹಾಸ್ಯಕ್ಕೆ ಎಡೆ ಮಾಡಿಕೊಡಬಾರ್ದು, ಅಥವಾ ಡಬಲ್ ಮೀನಿಂಗ್ ಆಗಿರುವಂತಹ ಶಬ್ದಗಳನ್ನು ಹೇಳಿದ್ರೆ ಅಲ್ಲಿ ಏನಾಗ್ತಂದ್ರೆ ಶಬ್ದಕ್ಕೆ ಸಂಬಂಧಿಸಿದಂಥ ಅಡೆತಡೆಗಳು ಉಂಟಾಗ್ತದೆ. ಹೀಗಾಗಿ ಶಬ್ದಾರ್ಥಕ್ಕೆ ಸಂಬಂಧಿಸಿದಂಥ ಭಾಷೆ ಆಗಿರ್ಬೋದು ಅಥವಾ ಭಾಷಾಂತರದಲ್ಲಿ ದೋಷ ಅಂತ ಕರಿತೀವಿ. ಅಂದರೆ ನಾನು ಇಂಗ್ಲಿಷ್ ವಿಷಯ ಇದ್ದಿದ್ದನ್ನು ಟ್ರಾನ್ಸ್ಲೇಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಬೇರೆ ಅರ್ಥವನ್ನು ಕಲ್ಪಿಸುವಂತಹ ಬೇರೆ ರೀತಿಯಲ್ಲಿ ಹೇಳಿದಾಗ ಏನಾಗ್ತಂದ್ರೆ ಅದನ್ನೂ ಒಂದು ದೋಷ ಅಂತ ಕರಿತೀವಿ. ಇನ್ನು ಭಾಷಾ ಸಾಮರ್ಥ್ಯ ಅಂದರೆ ನಾನು ಹೇಳುವಂಥ ವಿಷಯದ ಮೇಲೆ ನನಗೆ ಕಮಾಂಡಿಂಗ್ ಇಲ್ಲ ಅಂತಂದರೆ, ಅಂದರೆ ಸಾಮರ್ಥ್ಯ ಇಲ್ಲ ಅಂತಂದರೆ, ಎಲ್ಲೋ ಓದಿ ತಿಳಿದುಕೊಂಡು ಅದ್ರ ಬಗ್ಗೆ ನನ್ನ ಎಕ್ಸ್ಪ್ಲನೇಷನ್ ಸರಿ ಇಲ್ಲದೇ ಇದ್ದರೂ ಕೂಡ ಹೇಳುವಂತಹ ಸಂದರ್ಭ ನನ್ನ ಸಾಮರ್ಥ್ಯ ಇಲ್ಲ ಅಂತಂದ್ರೂ ಕೂಡ ಏನಾಗ್ತತಿ, ನನ್ನ ಶಬ್ದಶಾಸ್ತ್ರಗಳು ಬೇರೆ ಅರ್ಥವನ್ನೇ ಕೊಡ್ತದೆ. ಹೀಗಾಗಿ ಅಲ್ಲಿ ಸಂವಹನ ಆಗುವಂಥ ಸಂದರ್ಭದಲ್ಲಿ ಭಾಷೆ ನಾನು ಹೇಳೋದೊಂದು ಅವ್ರು ಕೇಳೋದೊಂದು. ಈಗ ಸಾಮಾನ್ಯವಾಗಿ ಬೇರೆ ಬೇರೆ ಪ್ರದೇಶ, ಉತ್ತರ ಕರ್ನಾಟಕದ ಭಾಷೆ ಬೇರೆ ಇರ್ತೈತಿ, ಕರಾವಳಿ ಪ್ರದೇಶದ ಭಾಷೆ ಬೇರೆ ಇದೆ, ಮೈಸೂರು ಸೈಡ್ನಲ್ಲಿರುವಂಥ ಭಾಷೆ ಬೇರೆ ಇದೆ, ಬೆಂಗಳೂರು ಸೈಡ್ನಲ್ಲಿರುವಂಥ ಭಾಷೆ ಇದೆ, ಬಟ್ ಕನ್ನಡ ಒಂದೇ. ಬಟ್ ಶಬ್ದಗಳು ಏನಾಗ್ತವೆ ಅಂದರೆ ಆಯಾ ಪ್ರದೇಶಕ್ಕೆ ಆಯಾ ಸಂದರ್ಭಕ್ಕೆ ಏನಾಗ್ತದೆ, ಸೊ ಬೇರೆ ಅರ್ಥವನ್ನು ಕೊಡ್ತೈತಿ. ಹೀಗಾಗಿ ಆ ಭಾಷಾ ಸಾಮರ್ಥ್ಯದ ಕೊರತೆಯೂ ಕೂಡ, ಅಂದರೆ ಇಲ್ಲಿ ಮಂಗಳೂರು ಸೈಡ್ನಲ್ಲಿರುವಂತಹ ಒಬ್ಬ ಶಿಕ್ಷಕ ನಮ್ಮ ಉತ್ತರ ಕರ್ನಾಟಕ ಬಂದಾಗ ಏನಾಗ್ತದೆ ಅಂದರೆ ಭಾಷೆ ಅಲ್ಲಿ ವ್ಯತ್ಯಾಸ ಆಗೋದ್ರಿಂದ ಆ ಸಾಮರ್ಥ್ಯ ಏನಾಗ್ತತಿ, ಕೊರತೆಯನ್ನು ಕೂಡ. ಇನ್ನು ಅರ್ಥಪೂರ್ಣವಲ್ಲದಂತಹ ಅಂತ ಕರಿತೀವಿ. ಅಂದರೆ ಮಾಹಿತಿಯಲ್ಲಿ ಏನು ಯೂಸ್ ಇಲ್ಲ ಅಂತಂದರೆ, ಕೊಡುವಂತಹ ಏನೂ ಉಪಯೋಗ ಇಲ್ಲದ ಅಂತಂದ್ರೂ ಕೂಡ ಏನಾಗ್ತಂದ್ರೆ ಅದು ಸಾಮಾನ್ಯವಾಗಿ ಕಮ್ಯುನಿಕೇಷನ್ಗೆ ಅಡಚಣೆಯನ್ನು ಉಂಟು ಮಾಡ್ತೀವಿ. ಇನ್ನು ನೆಕ್ಸ್ಟ್ ನಮ್ಮ ವ್ಯವಸ್ಥೆ, ಸಿಸ್ಟಮ್ ಅಂತ ಕರಿತೀವಿ. ಸಿಸ್ಟಮ್ದಲ್ಲಿ ಶಿಕ್ಷಕರಿಗೆ ಹೆಚ್ಚಿನ ಕಾರ್ಯಭಾರ ಅಂತ ಕರಿತೀವಿ. ಅಂದರೆ ಓವರ್ ಕ್ಲಾಸ್ ಆಗಿರ್ಬೋದು ಅಂತ ಕರಿತೀವಿ. ಅಂದರೆ ಹೆಚ್ಚಿನ ಕಾರ್ಯಭಾರ, ಕೆಲಸ ಒತ್ತಡ ಆಗಿರ್ಬೋದು, ಫೀಲ್ಡ್ ಆಗಿರ್ಬೋದು, ಅಥವಾ ಮಾಡುವಂತಹ ಕೆಲಸ ಹೆಚ್ಚಿನ ಕಾರ್ಯವನ್ನು ನಿರ್ವಹಿಸ್ತಿತ್ತು ಅಂದರೆ ಅಲ್ಲಿ ಸರಿಯಾದಂಥ ರೀತಿಯಲ್ಲಿ ಕ್ಲಾಸ್ ತೆಗೆದುಕೊಳ್ಳೋಕ್ಕಾಗದೇ ಇದ್ದರೆ ಅದನ್ನು ಏನಾಗ್ತದೆ ಅಂದರೆ ನಮ್ಮ ವ್ಯವಸ್ಥೆಯಲ್ಲಿ ಒಂದು ದೋಷ ಅಂತೇಳಿ ಕೂಡ ಕರಿತೀವಿ.
ನಂತರ ಸರ್ವಾಧಿಕಾರಿ ನಾಯಕತ್ವ ಅಂತ ಕರಿತೀವಿ. ಸರ್ವಾಧಿಕಾರಿ ಅಂತಂದ್ರೆ ಇಲ್ಲಿ ಮೇಲಿರುವಂಥ ಅಧಿಕಾರಿಗಳು ಇಲ್ಲ ನೀನು ಇಷ್ಟೇ ಕೆಲಸ ಮಾಡಬೇಕು, ಇದನ್ನು ಮಾಡಬೇಕು, ಈ ಕೆಲಸ ಮಾಡಬೇಕು, ಕ್ಲಾಸ್ ಮಾಡಬೇಕು, ಅದನ್ನು ಮಾಡಬೇಕು ಅಂಥೇಳಿ ಒತ್ತಡವನ್ನು ಹೇಳಿದರೆ ಸರ್ವಾಧಿಕಾರಿ ರೀತಿಯಲ್ಲಿ ಕಾರ್ಯ ಮಾಡಿದ್ರೆ ಎಲ್ಲಿ ಕೂಡ ಪರಿಣಾಮಕಾರಿಯಾಗಿ ನಾವು ಸಂವಹನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕಮ್ಯುನಿಕೇಶನ್ ಆಗಲ್ಲ ವಿದ್ಯಾರ್ಥಿಗಳ ಜೊತೆಗೆ. ಯಾಕಂದ್ರೆ ಆ ಕೆಲಸ ಮಾಡಬೇಕು ಅಂದ್ರೆ ಟೆನ್ಷನ್ಸ್ ಆಗಿ ಒತ್ತಡವನ್ನು ಉಂಟು ಮಾಡಿದಾಗ ಸರಿಯಾದಂಥ ರೀತಿಯಲ್ಲಿ ಆಗಲ್ಲಂತೆ. ಇನ್ನು ಅಸಮರ್ಪಕವಾದಂಥ ಕೆಲಸದ ವೇಳೆ ಟೈಮ್ ಕೂಡ ಏನಾಗ್ತಂದ್ರೆ ವೇರಿಯೇಷನ್ ಆಯಿತು ಅಂದರೆ 1ನೇ ಪೀರಿಯಡ್ ಇದ್ದು 4ನೇ ಪೀರಿಯಡ್, 4ನೇ ಪೀರಿಯಡ್ ಇದ್ದು 3ನೇ ಪೀರಿಯಡ್, ಹಿಂಗೆ ಟೈಮ್ನಲ್ಲಿ ವೇರಿಯೇಷನ್ ಆಯಿತು. ಬೆಳಗಿನ ಸಂದರ್ಭದಲ್ಲಿ ಬಹಳಷ್ಟು ಒತ್ತಡ ಆಯಿತು, ಮುಂಜಾನೆ ಕ್ಲಾಸು ಸಂಜೆಗೂ ಕ್ಲಾಸು ಬಿಡುವಿಲ್ಲಾರದಂಥ ವೇಳೆ ಆಯಿತು ಅಂತಂದ್ರು ಅದನ್ನು ಕೂಡ ನಿಮ್ಗೆ ಏನಾಗ್ತದೆ ಒಂದು ವ್ಯವಸ್ಥೆಯಲ್ಲಿ ಅಡೆತಡೆ ಉಂಟಾಯಿತು. ಇನ್ನು ಸೌಲಭ್ಯಗಳು ಅಲ್ಲಿರುವಂತಹ ಆಗಲೇ ಹೇಳಿದಾಗ ಕ್ಲಾಸ್ ರೂಮಿಗೆ ಆಗಿರ್ಬೋದು, ಶಿಕ್ಷಕರಿಗಾಗಿರ್ಬೋದು, ಸಂವಹನ ಸಂದರ್ಭದಲ್ಲಿ ಏನು ಗಾಳಿಯ ಬೆಳಕು ಆಗಿರ್ಬೋದು ಅಥವಾ ಏನು ವರ್ಗಕೋಣೆಯಲ್ಲಿರುವಂಥ ಬೆಂಚ್ಗಳಾಗಿರ್ಬೋದು, ಬೋರ್ಡ್ ಆಗಿರ್ಬೋದು, ಇವೆಲ್ಲ ಸಿಸ್ಟಮ್ಗೆ ಸಂಬಂಧಿಸಿದಂಥ ಕೆಲವೊಂದು ಸೌಲಭ್ಯಗಳಲ್ಲಿ ಕೊರತೆ ಇತ್ತು ಅಂದರೆ ಅದನ್ನು ಕೂಡ ಏನಾಗ್ತದೆ ಸಾಮಾನ್ಯವಾಗಿ ಅಡೆತಡೆ ಉಂಟಾಗ್ತದೆ. ಇನ್ನು ಕಟ್ಟುನಿಟ್ಟಿನ ನಿಯಮಗಳು, ರೂಲ್ಸ್ ರೆಗ್ಯುಲೇಷನ್ ಅಂತ ಕರಿತೀವಿ. ಅಂದರೆ ಬಹಳಷ್ಟು ರೂಲ್ಸ್ ರೆಗ್ಯುಲೇಷನ್ ಇತ್ತು ಅಂದರೆ ಅದನ್ನು ಕೂಡ ಅಂದರೆ ಶಿಕ್ಷಕರಿಗಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಬಹಳಷ್ಟು ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ರೆ ಕೆಲವೊಂದು ಸಲ ಏನು ಮಾಡ್ತೀವಿ ನಾವು ಅದನ್ನು ಬ್ರೇಕ್ ಮಾಡೋದಕ್ಕೆ ಹೋಗ್ತೀವಿ. ಅಂದರೆ ಸರಿಯಾಗಿ ಆ ಪಾಲನೆ ಮಾಡದೇ ಇದ್ದರೂ ಕೂಡ ಅದನ್ನು ಕೂಡ ಏನಾಗ್ತದೆ ಅಂದರೆ ಕಟ್ಟುನಿಟ್ಟಿನ ನಿಯಮಗಳು ಕೂಡ ಇಲ್ಲಿ ನಮ್ಮ ಪರಿಣಾಮಕಾರಿಯಾದಂಥ ಸಂವಹನಕ್ಕೆ ಅಡೆತಡೆಯನ್ನು ಉಂಟು ಮಾಡ್ತದೆ ಅಂಥೇಳಿ ತಿಳಿದು ಬರ್ತದೆ. ಇವೆಲ್ಲವೂ ಕೂಡ ಒಂದು ಸಂವಹನ ಪರಿಣಾಮಕಾರಿಯಾಗಬೇಕಾದ್ರೆ, ಉತ್ತಮ ಆಗಬೇಕಾದ್ರೆ, ಫಲಿತಾಂಶವನ್ನು ಕೊಡಬೇಕಾದ್ರೆ ಇವೆಲ್ಲವೂ ಪ್ರಮುಖವಾಗಿರುವಂಥ ಅಡೆತಡೆಗಳು ಅಂತ ಕರಿತೀವಿ. ಅಂದರೆ ತೊಂದರೆಯನ್ನು ಒಡ್ಡುವಂಥದ್ದು. ಅದರಲ್ಲಿ ಭೌತಿಕ ಜಾಸ್ತಿ ಆಗ್ತೈತಿ, ಮನೋವೈಜ್ಞಾನಿಕ, ವೈಯಕ್ತಿಕ, ಶಬ್ದಾರ್ಥಕ್ಕೆ ಮತ್ತು ವ್ಯವಸ್ಥೆಗೆ ಸಂಬಂಧಿಸಿದ ಇವು 5 ಪ್ರಮುಖವಾದಂತಹ ಅಡೆತಡೆಗಳು ಅಂತೇಳಿ ನಾವು ಇಲ್ಲಿ ಏನು ಮಾಡ್ತೀವಿ ನೋಡ್ತೀವಿ. ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಅಂದರೆ ಇದನ್ನು ಕೊಟ್ಟು ಇದರಿಂದ ಯಾವ ಅಡೆತಡೆ ಉಂಟಾಗ್ತದೆ ಅಂತ ಹೇಳಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಮತ್ತು ನೆಟ್ಟು ಮತ್ತು ಸೆಟ್ ಎಕ್ಸಾಮ್ನಲ್ಲಿ ಕೂಡ ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಬಂದಿದೆ. ಇವೆಲ್ಲವೂ ಕೂಡ ನೋಡಿಕೊಂಡು ನೀವು ಪರೀಕ್ಷಾ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂಥೇಳಿ ಆಶಿಸ್ತೀನಿ. ಈ ಮಾಹಿತಿ ನಿಮಗೆ ಪೂರ್ಣವನ್ನಿಸಿದ್ದರೆ ಅಥವಾ ಸರಿ ಅನಿಸಿದ್ದರೆ ಒಂದು ಲೈಕ್ ಕಮೆಂಟ್ ಕೊಡೋದ್ರ ಮುಖಾಂತರ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು.